ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಎಲ್ಲಪ್ಪ ಬಂದಿದ್ದೀವಿ ಅಂದ್ರೆ ನಾಗರಬಾವಿ ಹತ್ರ ಹೊಸದಾಗಿ ಓಪನ್ ಆಗಿರುವ ಕೂರ್ಗ್ ಕಾಫಿ ಹತ್ರ ಬಂದಿದ್ದೀವಿ. ಇಲ್ಲಿ ₹1 ಕಾಫಿ ಮತ್ತು ₹1 ಟೀ ಅನ್ನು ಕೊಡ್ತಾ ಇದ್ದಾರೆ. ಬನ್ನಿ, ಈ ಆಫರ್ ಎಲ್ಲಿ ತನಕ ಇರುತ್ತೆ ಅನ್ನೋ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಹಾಗೆ ಇವ್ರದ್ದು ಬ್ರಾಂಚಸ್ ಬಂದ್ಬಿಟ್ಟು ಆಲ್ ಓವರ್ ಕರ್ನಾಟಕದಲ್ಲಿ 15ರಿಂದ 18 ಇದೆ ಅಂತೆ. ಹಾಗೆ ಫ್ರಾಂಚೈಸಿಯನ್ನು ಕೊಡ್ತಾರಂತೆ. ಬನ್ನಿ, ಫ್ರಾಂಚೈಸಿಗೆ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಕಡೆ ತನಕ ಇಲ್ಲಿ ಸ್ಕಿಪ್ ಮಾಡದಲ್ಲೇ ವಿಡಿಯೋನ ನೋಡಿ ವೀಕ್ಷಕರೇ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಸರ್ ಮಧುಸೂದನ್. ಶಾಪ್ ಹೆಸರು ಹೇಳಿ ಸರ್. ಶಾಪ್ ಹೆಸರು ಕೂರ್ಗ್ ಕಾಫಿ ಸರ್. ಓಪನಿಂಗು ಇವತ್ತು ಮಾರ್ಚ್ 13, 14, 15 ಶುಕ್ರವಾರ, ಶನಿವಾರ ಮತ್ತು ಭಾನುವಾರ 3 ದಿನನೂ ₹1 ಕಾಫಿ ಇದೆ, ₹1 ಟೀ ಇದೆ. ₹1 ಕಾಫಿ ಇದೆ, ₹1 ಟೀ ಇದೆ. ಬಟ್ ನಾವು ಅಂಗಡಿ ಹೊಸದಾಗಿ ಶುರು ಮಾಡಿರೋದ್ರಿಂದ ₹1 ಆಫರ್ ಮಾಡ್ತಾ ಇದ್ದೀವಿ. ಮಾರ್ಚ್ 13, 14 ಮತ್ತು 15 ಅದಾದಮೇಲೆ ಸೋಮವಾರದಿಂದ 16th ಈ ಮಂತ್ ಲಾಸ್ಟ್ ಡೇಟ್ವರೆಗೂ ₹5 ಕಾಫಿ ಇರುತ್ತೆ, ₹5 ಟೀ ಇರುತ್ತೆ. ಆಮೇಲೆ ಮಾರ್ಚ್ ಕಳೆದ ಮೇಲೆ ಏನಿರುತ್ತೆ? ಮಾರ್ಚ್ ಕಳೆದ ಮೇಲೆ ನೋಡ್ತೀನಿ, ಆ ಸಿಚುಯೇಷನ್ ನೋಡ್ಕೊಂಡು ₹10, ₹12 ಮಾಡ್ಬೋದು. ಮ್ಯಾಕ್ಸಿಮಮ್ ಅಂದರೆ 12 ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ನಮ್ಮ ತಲೆಯಲ್ಲೂ ಏನಿಲ್ಲ. ಓಕೆ, ಎಷ್ಟು ಐಟಮ್ ಸಿಗುತ್ತೆ ಸರ್ ನಿಮ್ಮಲ್ಲಿ? ಎಷ್ಟು ಐಟಮ್ ಸರ್? ನಮ್ಮ ಹತ್ರ ಮೋರ್ ದೆನ್ 45 to 50 ಐಟಮ್ಸ್ ಸಿಗುತ್ತೆ. ಓಕೆ. ಕಾಫಿ ಟೀ ಅಂದರೆ ಬರೀ ಹಾಲಲ್ಲಿ ಮಾಡೋದೇ ಅಲ್ಲ, ವಾಟ್ರಲ್ಲಿ ಮಾಡೋದನ್ನು ಅಷ್ಟೇ ಇಟ್ಟಿದ್ದೀವಿ ನಾವು. ಹಾಲಲ್ಲಿ ಮಾಡೋದು ನಮಗೊಂದು 30 ಇದ್ದರೆ, ವಾಟ್ರಲ್ಲಿ ಮಾಡೋದು ಒಂದು 20-25 ಐಟಮ್ಸ್ ಇದೆ. ಈಗ ನಾವು ಎಷ್ಟೋ ಜನ ನಮಗೆ ಸೈನಸ್ಸು, ಮಿಲ್ಕ್ ಆಗಲ್ಲ, ನಾವು ಜಿಮ್ಗೆ ಹೋಗ್ತೀವಿ, ಏನೋ ಹೆಲ್ತ್ ಬೆನಿಫಿಟ್ಸ್ ಇದೆ, ಹೆಲ್ತ್ ಇನ್ನೇನೋ ಕಾಪಾಡ್ಕೋತೀವಿ, ಈ ಥರದ್ದು ತುಂಬ ನೋಡಿ ತೋರಿಸಿರಾ? ಏನೇನು ಇದಂಗೆ ತೋರಿಸ್ಕೊಂಡು ಮಾತಾಡ್ಕೊಬೋಣ. ಹಾಂ ಸರ್. ನಿಮ್ಗೆ ಇದೆಲ್ಲ ವಾಟರ್ ಬೇಸ್ ಬರುತ್ತೆ ಸರ್. ನಿಮಗೆ ಗ್ರೀನ್ ಟೀ ಬರುತ್ತೆ, ಮತ್ತು ಮಲ್ನಾಡ್ ಕಷಾಯ ಬರುತ್ತೆ. ಅದು ಪ್ಯೂರು ದಾಸವಾಳದ ಹೂವದಲ್ಲೇ ಮಾಡೋದು. ಓಕೆ. ನೆಕ್ಸ್ಟ್ ಅದು ನಿಮಗೆ ಕಾಶ್ಮೀರಿ ಚಾಯ್ ಅಂತ ನಿಮಗೆ ಮಡ್ಕಪ್ಪಲ್ಲೇ ಬರುತ್ತೆ. ಮಡ್ಕಪ್ಪಲ್ಲೇ ಬರುತ್ತೆ. ಇನ್ನು ಬ್ಲ್ಯಾಕ್, ಇದು ಬ್ಲ್ಯಾಕ್ ಕಾಫಿ. ಓಕೆ. ಇದೆಲ್ಲ ಕಂಪ್ಲೀಟ್ ನಿಮಗೆ ವಾಟರ್ ಬೇಸ್ ಬರುತ್ತೆ. ಓಕೆ. ಬ್ಲ್ಯಾಕ್ ಕಾಫಿ ಬರುತ್ತೆ, ಊಟಿ ಕಷಾಯ ಬರುತ್ತೆ, ತುಳಸಿ ಟೀ ಬರುತ್ತೆ, ಶುಂಠಿ ಬ್ಲ್ಯಾಕ್ ಕಾಫಿ ಇದೆ. ಜಿಂಜರ್ ಬ್ಲ್ಯಾಕ್ ಟೀ ಇದೆ. ಓಕೆ. ಈ ಮಸಾಲ ಇದೆಲ್ಲ ಹೇಗೆ ಸರ್? ಇದೆಲ್ಲ ಒಂದು ಎಕ್ಸ್ಪ್ಲೇನ್ ಮಾಡಿ ಸರ್. ಇದೆಲ್ಲ ಹೇಗೆ ಮಾಡ್ತೀರಾ ಸರ್? ಇದೆಲ್ಲ ಟೀ ಪೌಡರ್. ನಿಮಗೆ ಯಾವುದೇ ತೊಗೊಳ್ಳಿ ಸರ್. ಯಾವುದು? ಪಾನ್ ಅಂದರೆ ಪಾನ್ ಟೀ ಪೌಡರ್ ಸರ್ ಇದು. ಓಕೆ. ಎಲ್ಲ ನೀವೇ ರೆಡಿ ಮಾಡ್ಕೊಳ್ಳೋದಲ್ಲ? ಹೌದು ಸರ್. ಇದು ಪಾನ್ ಟೀ, ಇದು ಟೀ, ಇದು ಟೀ. ಇದು ಓಕೆ. ಟೀ ಪೌಡರ್ ಹಾಕಿ ಯಾವುದೇ ಥರದ ಎಸೆನ್ಸ್, ಜೆಲ್ ಈ ಥರದನ್ನೆಲ್ಲ ಹಾಕಿ ಯೂಸ್ ಮಾಡಲ್ಲ. ಒಂದು ಟೀ ಹೇಳಿದ್ರೆ 1 ಸ್ಪೂನ್ ಟೀ ಪೌಡರ್ನ ಹಾಕಿ ಟೀ ಮಾಡಿನೇ ಕೊಡ್ಬೇಕು ಇದನ್ನ. ಓಕೆ. ನೆಕ್ಸ್ಟ್ ಏನು ಬ್ಲೂಬೆರಿ ಇದೆ, ಮ್ಯಾಂಗೋ ಇದೆ. ಬ್ಲೂಬೆರಿನೂ ಅದೇ ಥರ ಸರ್, ಟೀ ಪೌಡರ್ ಬರುತ್ತೆ ನಿಮಗೆ. ಬ್ಲೂಬೆರಿ ಟೀ ಪೌಡರ್ ಬರುತ್ತೆ. ಅದು ಮ್ಯಾಂಗೋ ಅಂದರೆ? ಮ್ಯಾಂಗೋ ಸೇಮ್ ಸರ್, ಟೀ ಪೌಡರ್ ಬರುತ್ತೆ. ಮ್ಯಾಂಗೋನು ಕಾಶ್ಮೀರಿ ತುಂಬ ವಿಶೇಷ ಇದು. ಓಕೆ. ಇದೇನು ವಿಶೇಷ ಸರ್? ಕಾಶ್ಮೀರಿ ನಿಮಗೆ ಬಾದಾಮ್ ಪೆಟಲ್ಸ್ ಎಲ್ಲ ಬರುತ್ತೆ, ಬಾದಾಮ್ ಪೀಸಸ್ ಬರುತ್ತೆ, ಸ್ಯಾಫ್ರನ್ ಬರುತ್ತೆ, ಇದ್ರ ಜೊತೆ ನಿಮಗೆ ರೋಸ್ ಪೆಟಲ್ಸ್ ಎಲ್ಲ ಬರುತ್ತೆ. ಓಕೆ. ನೆಕ್ಸ್ಟ್ ಏನು ಮಸಾಲ ಟೀ ಅಂತ ಇದೆ? ಹಾಂ ಸರ್. ಇದು ಮಸಾಲಾ ಚಾಯ್. ಈಗ ನಾರ್ಮಲ್ ಟೀ ಕುಡಿದು ಏನಾದರೂ ಸ್ವಲ್ಪ ಚೇಂಜಸ್ ಬೇಕು ಅಂದಾಗ, ಓಕೆ, ನಿಮಗೆ ವೆದರ್ ಎಲ್ಲ ತುಂಬ ಕೋಲ್ಡ್ ಇದ್ದಾಗ ನಿಮಗೆ ಮಸಾಲಾ ಚಾಯ್ ಒಂದೊಳ್ಳೆ ರಿಲೀಫ್ ಕೊಡುತ್ತೆ ನಿಮಗೆ. ಓಕೆ. ಅದು ಬಿಟ್ಟು ನೆಕ್ಸ್ಟ್ ಏನು ಸರ್? ಬೂಸ್ಟು, ಹಾರ್ಲಿಕ್ಸು ನಿಮ್ಗೆ ಎಲ್ಲ ಕಡೆ ಸಿಗುವಂಥದ್ದು. ಓಕೆ. ಹಾಂ. ನಿಮಗೆ ಇದು ಹೈಬಿಸ್ಕಸ್ ಸಿಗುತ್ತೆ. ಹೈಬಿಸ್ಕಸ್ ಇದೇನು ಸರ್? ಇದು ವಿಶೇಷ ಇದು ಸರ್? ಇದು ದಾಸವಾಳದ ಹೂವು. ಓಕೆ. ನಿಮಗೆ ಪೆಟಲ್ಸ್. ಓಕೆ. ಹೂವಲ್ಲೇ ಟೀನ ಮಾಡ್ಕೊಡೋಂಥದ್ದು. ಓಕೆ. ಓಕೆ. ಹಾಂ. ಯಾವುದೇ ಎಸೆನ್ಸ್, ಜೆಲ್ ಈ ಥರದ್ದೇನು ಅಲ್ಲ, ಟೀ ಇವೆಲ್ಲ. ಹಾಂ. ಓಕೆ. ನೆಕ್ಸ್ಟು ಇಲ್ಲೇನೋ ಎಲ್ಲ ಹಾರ್ಲಿಕ್ಸು, ರೋಸ್ ಅಂತ ಇಟ್ಟಿರಿ. ಏನು ಸರ್ ಇವೆಲ್ಲ? ಸರ್ ಇದು ನಿಮಗೆ ರೋಸ್ ಟೀ ಬರುತ್ತೆ, ರೋಸ್ ಲೆಮನ್ ಬರುತ್ತೆ, ಕೋಲ್ಡಲ್ಲಿ ರೋಸ್ ಮಿಲ್ಕ್ ಶೇಕ್ ಬರುತ್ತೆ. ಓಕೆ. ನೆಕ್ಸ್ಟ್ ರೋಸಲ್ಲಿ ಹಂಗೆ ಒಂದೊಂದು ಈಗ ತೊಗೊಂಡು ತೋರಿಸ್ತಾ ಹೋಗಿ. ನಿಮಗೆ ಇದೇ ಥರ ರಾಗಿ ಮಾಲ್ಟ್ ಬರುತ್ತೆ ನಿಮಗೆ. ಓಕೆ. ನಿಮಗೆ ಆರೋಗ್ಯಕರವಾಗಿ ನೋಡೋದಾದರೆ ನಿಮಗೆ ಬೂಸ್ಟು ಮತ್ತು ಹಾರ್ಲಿಕ್ಸ್ ಥರ. ಓಕೆ. ಹೆಲ್ದಿ ಕಾನ್ಸೆಪ್ಟಲ್ಲಿ ರಾಗಿ ಮಾಲ್ಟ್ ಬರುತ್ತೆ ನಿಮಗೆ. ಹಾಲಲ್ಲಿ ಮಾಡೋದು ಇದು? ಹಾಲಲ್ಲಿ. ಓಕೆ. ನೆಕ್ಸ್ಟು ಪಿಸ್ತಾ ಇದೆ. ಪಿಸ್ತಾ ಏನೋ ಸರ್ ಅದು? ಇದು ಪಿಸ್ತಾ. ನೀವು ಐಸ್ ಕ್ರೀಮ್ ಎಲ್ಲ ತಿಂದಿದ್ದೀರಾ, ಎಲ್ಲ ನೋಡಿದ್ದೀರಲ್ಲ? ಓಕೆ. ಸೇಮ್ ಇದೇ ಥರ. ಇದು ಪಿಸ್ತಾ ಮಿಲ್ಕ್ ಬರುತ್ತೆ, ಪಿಸ್ತಾ ಟೀ ಬರುತ್ತೆ, ಪಿಸ್ತಾ ಹಾಟ್ ಬರುತ್ತೆ, ಪಿಸ್ತಾ ಕೋಲ್ಡು ಬರುತ್ತೆ, ಮತ್ತು ಪಿಸ್ತಾ ಟೀನೂ ಬರುತ್ತೆ. ಓಕೆ. ಪಿಸ್ತಾದಲ್ಲಿ ತುಂಬ ಐಟಮ್ ಬರುತ್ತೆ. ಪಿಸ್ತಾ ಮತ್ತು ಬಾದಾಮ್ ಆಲ್ಸೋ ನಿಮಗೆ ಸೇಮ್ ಇದು ಹಾಗೆ ಬರುತ್ತೆ. ಬಾದಾಮ್ ಟೀ ಬರುತ್ತೆ, ಬಾದಾಮ್ ಮಿಲ್ಕ್ ಶೇಕ್ ಬರುತ್ತೆ, ಬಾದಾಮ್ ಲೆಮನ್ ಬರುತ್ತೆ. ಅವ್ರನ್ನ ತೊಗೊಳ್ಳಿ, ಇಲ್ಲ ಅಂದರೆ ಅದು ವೇಸ್ಟ್ ಆಗುತ್ತೆ. ಹಾಂ, ಎಕ್ಸ್ಪ್ಲೇನ್ ಮಾಡೋದು. ಓಕೆ. ಹಾಂ.
ಈ ಥರ ಬಾದಾಮಲ್ಲಿ ಎಲ್ಲ ಬರುತ್ತೆ ನಿಮಗೆ. ನೆಕ್ಸ್ಟ್ ಯಾವ ಸ್ಪೆಷಲ್ ಇರೋದು ತೋರಿಸಿ ಸರ್. ಸರ್ ಸ್ಪೆಷಲ್ ನಿಮಗೆ ಕಷಾಯಗಳು ಬರುತ್ತೆ ಸರ್. ಇದು ಮಲ್ನಾಡ್ ಕಷಾಯ. ಮಲ್ನಾಡ್ ಕಷಾಯ ನಿಮಗೆ ಈ ಥರ ಎಲ್ಲ ಪೌಡ್ರ್ ಬರುತ್ತೆ. ಅದು ಓಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ನಿಮಗೆ ಥ್ರೋಟ್ ಇನ್ಫೆಕ್ಷನ್ಗೆ, ಕೆಮ್ಮು ನೆಗಡೆಗೆ ಒಂದೊಳ್ಳೆ ಕಷಾಯ ಕುಡಿಬೇಕು ಅಂದರೆ ನಿಮಗೆ ಇನ್ಸ್ಟಂಟಾಗಿ ಕರಿಬೇವು ಸೂಪ್ ಅಂತ ಏನಿದೆ ನೋಡಿ, ಇದು ಅದೇನು? ಇದು ಕರಿಬೇವು ಸೂಪು. ಇದು ಅವರಂಪು ಸರ್. ಇದು ತಂಗಡಿ ಹೂ ಬರುತ್ತೆ ಹಳ್ಳಿ ಕಡೆ, ಒಂದು ಯೆಲ್ಲೋ ಕಲರ್ ಫ್ಲವರ್. ಆ ಹೂವಲ್ಲೇ ಮಾಡುವಂಥದ್ದು. ಜನ ಕಾಫಿ ಟೀ ಕುಡಿಯೋದಕ್ಕಿಂತ ಮೊದಲು ಜನ ಇದನ್ನೇ ಕುಡಿತಿದ್ರಂತೆ ಚಿಕ್ಕ ವಯಸ್ಸಲ್ಲಿ. ನಾವು ಕುಡ್ದಿಲ್ಲ, ಬಟ್ ನಮ್ಮ ಹಿಂದಿನವರು ಇದನ್ನೆಲ್ಲ ಕುಡಿದಿದ್ದಾರೆ. ಈಗ ತುಂಬ ಈ ಏಜ್ಡ್ ಪರ್ಸನ್ ಮತ್ತು ರಿಟೈರ್ಡ್ ಆಗಿರೋರೆಲ್ಲ ನಮಗೆ ಇದನ್ನು ಕೊಡಿ, ನಾವು ಚಿಕ್ಕ ವಯಸ್ಸಲ್ಲಿ ಕುಡ್ದಿದ್ವಿ, ಇದೀಗಲೂ ಸಿಗುತ್ತೆ ಅನ್ನೋದು ಅವ್ರಿಗೆ ಒಂದು ಆಶ್ಚರ್ಯ. ಇನ್ನೇ ಬೇರೆ ಏನಿದೆ ಸರ್ ಬಿಟ್ಟರೆ? ಬೇರೆ ನಿಮಗೆ ಊಟಿ ಕಷಾಯ ಬರುತ್ತೆ. ಊಟಿ ಕಷಾಯ ಇದು ಬೇರೆ ಸರ್. ಆಗಲೇ ಮಲ್ನಾಡ್ ಕಷಾಯ ನಿಮಗೆ ಜಿಂಜರಲ್ಲಿ ಬರುತ್ತೆ. ಇದು ಪೆಪ್ಪರು ಮತ್ತು ಭೂಮಿ ಒಳಗಡೆ ಸಿಗೋಂಥದ್ದು ಬೇರು ಬರುತ್ತೆ. ಲಾವಂಚದ ಬೇರು, ನೆಗ್ಗಿನ ಮುಳ್ಳು, ಈ ಥರ ಆಯುರ್ವೇದಿಕಲ್ಲಿ ಏನೇನು ಸಿಗುತ್ತೋ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದ್ರಲ್ಲಿ ಬರುತ್ತೆ. ಇದು ಬಂದು ಸ್ವೀಟ್ ಇರುತ್ತಾ ಖಾರ ಇರುತ್ತಾ? ಇದು ಜಾಗ್ರಿ ಬರುತ್ತೆ ಸರ್. ಕಂಪಲ್ಸರಿ ಜಾಗ್ರಿ. ಇದಕ್ಕೆ ನೀವು ಶುಗರ್ನೂ ಆ್ಯಡ್ ಮಾಡುವಂಗಿಲ್ಲ, ಇದಕ್ಕೆ ನೀವು ಹನಿನೂ ಆ್ಯಡ್ ಮಾಡುವಂಗಿಲ್ಲ. ನಿಮಗೆ ಸ್ಟ್ರಾಂಗ್ ಬೇಕು ಅಂದರೆ ಪೆಪ್ಪರ್ ಹಾಕ್ಕೋಬೋದು. ಅದು ಬಿಟ್ಟರೆ ನೀವು ಪೌಡ್ರನ್ನೇ ಇನ್ನೊಂಚೂರು ಜಾಗ್ರಿ ಹಾಕ್ಕೋಬೋದು ಅಷ್ಟೇ. ಜಾಗ್ರಿ ಅಂದರೆ ಶುಗರ್ ಕೇನಿಂದ ಮಾಡಿರೋ ಜಾಗ್ರಿ ಅಲ್ಲ ಇದು. ಪಾಮ್ ಟ್ರೀ ಬರುತ್ತಲ್ಲ, ತಾಳೆ ಗಿಡ, ತಾಳೆ ಬೆಲ್ಲ, ತಾಟಿ ಬೆಲ್ಲ ಅಂತ. ಮೊದಲು ಸಕ್ಕರೆ ಬರೋದಕ್ಕಿಂತ ಮೊದಲು ಅದೇ ಬೆಲ್ಲನೇ ಎಲ್ಲರೂ ಉಪಯೋಗಿಸ್ತಾ ಇದ್ದಿದ್ದು. ಬೇರೆ ಸರ್? ಕರಿ ಲೀಫ್ ಅಂತೇಳಿ ಇನ್ನೊಂದು ಸೂಪ್ ಇದೆ ನಮ್ಮ ಹತ್ರ. ಕರಿ ಲೀಫ್ ಕರಿಬೇವು ಸೂಪ್. ಪ್ರತಿ ಒಗ್ಗರಣೆ ಕಂಪ್ಲೀಟ್ ಆಗೋದೇ ಕರಿಬೇವಿಂದ. ಮೊದಲು ಊಟದಿಂದ ತಟ್ಟದಿಂದ ಆಚೆ ಬೀಳೋದೇ ಕರಿಬೇವು. ಅದನ್ನ ಎತ್ತಿಟ್ಬಿಟ್ಟೆ ಜನ ಅದನ್ನ ತಿನ್ನೋದು. ಸೊ ಹಂಗಾಗಿ ಇದನ್ನ ಸೂಪ್ ಮಾಡಿದ್ದೀವಿ. ಸೇಮ್ ರಸಮ್ ಅನ್ಕೊಳ್ಳಿ. ಸೇಮ್ ರಸಮ್ ಥರ ನಿಮಗೆ ಇದರಲ್ಲಿ ಬಾಯ್ಲ್ಡ್ ವಾಟರ್ ಹಾಕಿದ್ಮೇಲೆ ನಿಮಗೆ ಈರುಳ್ಳಿ, ಆನಿಯನ್ ಸಿಗುತ್ತೆ, ನಿಮಗೆ ಶುಂಠಿ, ಬೆಳ್ಳುಳ್ಳಿ, ಪುದೀನ ಎಲ್ಲ ಸಿಕ್ಬಿಡತ್ತೆ ಇದರಲ್ಲಿ. ನಿಮಗೆ ಫೀಲ್ ಮಾಡೋದು. ತುಳಸಿ ಅಂತ ನೋಡಿದ್ರೆ ತುಳಸಿ ಟೀ ಅದೇನು ಸರ್? ಅದು ತುಳಸಿ ಟೀ ಸರ್. ತುಳಸಿ ಲೀಫ್ ಎಲೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿರ್ತೀವಿ ಇದನ್ನ. ತುಳಸಿ ಲೀಫ್ ನೀವು ಸ್ಮೆಲ್ ಮಾಡ್ಬೋದು, ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಇದು ಟೀ ಮಾಡಬೇಕಾದಾಗಲೂ ಹಾಗೆ ಬರುತ್ತೆ. ನೀವು ಇದನ್ನು ವಿತ್ ಹನಿ ಅಥವಾ ಜಾಗ್ರಿ, ನಿಮಗೆ ಯಾವುದು ಕಂಫರ್ಟಬಲ್, ಶುಗರ್ ಅಥವಾ ವಿತೌಟ್ ಶುಗರ್, ಹೆಲ್ತಿ ಕಾನ್ಸೆಪ್ಟಲ್ಲಿ ಇದನ್ನು ವಾಟರ್ ಬೇಸಲ್ಲಿ. ಓಕೆ ಸರ್. ಇದು ಹಾಲು ಬರಲ್ಲ. ಓಕೆ, ಇಷ್ಟೆಲ್ಲ ರೆಸಿಪಿಗಳೆಲ್ಲ ಇನ್ನೊಂದು 30-35 ಇದೆ. ಇದೆಲ್ಲ ಹೇಗೆ ಸರ್ ರೆಸಿಪಿ? ನಿಮ್ಮದೇ ಓನಾ ಇಲ್ಲ ಬೇರೆ ಕಡೆ ಎಲ್ಲ ಸಿಗುತ್ತಾ? ಯಾವ ಥರ ಸರ್? ಇದು ನಿಮಗೆ ಬಹುತೇಕ ಎಲ್ಲೂ ಸಿಗಲ್ಲ. ಇದನ್ನು ಮಾಡೋರು ತುಂಬ ಬೆರಳಿಕೆಯಷ್ಟು ಜನ ಮಾತ್ರ ಇರೋದು. ಇದನ್ನು ಈ ರೆಸಿಪಿ ನಮಗೆಲ್ಲನೂ ಗೊತ್ತಿರೋದ್ರಿಂದ ನಾವೇ ಮಾಡ್ಕೊಳ್ತೀವಿ. ರಾ ಮೆಟೀರಿಯಲ್ ತಂದು ನೀವೇ ರೆಡಿ ಮಾಡ್ಕೊಳ್ತೀವಿ. ಕೆಲವೊಂದನ್ನು ಮಾತ್ರ ನಾವು ಆರ್ಡರ್ ಮಾಡ್ತೀವಿ. ಓಕೆ. ನಿಮ್ಮದು ಎಷ್ಟು ಬ್ರಾಂಚಸ್ ಇದೆ ಸರ್ ಈಗ? ನಮ್ದು ಬ್ರಾಂಚೈಸು ನಾಗರಬಾವಿನಲ್ಲೇ 2 ಇದೆ. ಬೆಂಗಳೂರಲ್ಲಿ ಟೋಟಲ್ 6 ಇದೆ. ಬೆಂಗಳೂರಿಂದ ಹೊರಗಡೆ ಒಂದು 8 ಇದೆ ಸರ್. ಟೋಟಲ್ 15 18 ಇದೆ. ಓಕೆ. ಇದೇನು ಫ್ರಾಂಚೈಸಿ ಒಂದು ನಂಬರ್ ಬೋರ್ಡ್ ಹಾಕಿದ್ರಿ? ಹೌದು. ಅದೇನು ಫ್ರಾಂಚೈಸಿ ಯಾವ ಥರ ಸರ್ ಅದು? ಸರ್ ಫ್ರಾಂಚೈಸಿ ಕೊಡ್ತಾ ಇದ್ದೀವಿ. ಓಕೆ. ಅವರವರ ಬಜೆಟ್ಟಿಗೆ ಅನುಗುಣವಾಗಿ. ಓಕೆ. ತುಂಬ ಗ್ರ್ಯಾಂಡಾಗಿ ಮಾಡ್ತೀನಿ ಅಂದರೆ ಅದೊಂದು ಬಜೆಟ್ ಇರುತ್ತೆ. ಅಲ್ಲ, ಈಗ ಫ್ರಾಂಚೈಸಿ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಹಾಕಿ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಫ್ರಾಂಚೈಸಿ ಡೀಟೇಲ್ಸ್ ಕಳಿಸ್ತೀವಿ. 1-2-3 ಪ್ಯಾಕೇಜಸ್ ಇರುತ್ತೆ. ಯಾವ್ದು ಬೇಕು ಯಾವ್ದು ಬೇಡ ನೀವು ಚೂಸ್ ಮಾಡ್ಬೋದು. ನಿಮ್ಗೆ ಇನ್ನೂ ಒಂದು ಅವಕಾಶ ಏನು ಅಂದರೆ, ನಾವು ಬನ್ನಿ ನಮ್ಮ ಅಂಗಡಿನ ನೋಡಿಬಿಟ್ಟು ಈ ಥರದ್ದು ನಾನೆಲ್ಲ ಕಂಪ್ಲೀಟ್ ನಾನು ಸೆಟಪ್ ಮಾಡ್ಕೋತೀನಿ ಸರ್, ನನ್ನನ್ನು ಟ್ರೈನ್ ಅಪ್ ಮಾಡಿ ನನಗೆ ಈ ಕಸುಬನ್ನು ಕಲಿಸ್ಕೊಡಿ ಅಂದರೆ, ಮತ್ತು ಐಟಮ್ನ ಸಪ್ಲೈ ಮಾಡಿದರೆ ಅದಕ್ಕೊಂದು ಚಾರ್ಜಸ್ ಇರುತ್ತೆ. ತುಂಬ ಲೋ ಇರುತ್ತೆ. ಅದು ಬಿಲೋ 1 lakh ಇರುತ್ತೆ. ಓಕೆ. ಈಗ ಟ್ರೈನಿಂಗ್ ಅಂದರೆ ಎಷ್ಟು ದಿನ ಟ್ರೈನಿಂಗ್ ತೊಗೋಬೇಕು? ಅವ್ರು ನಾಲೆಡ್ಜ್ ಮೇಲೆ. ಈಗ ಆಲ್ರೆಡಿ ಎಲ್ಲೋ ಒಂದು ಕಡೆ ಕಾಫಿ ಟೀ ಮಾಡೋದು ನಂಗೆ ಗೊತ್ತಿದೆ ಅಂದರೆ 2 daysಲ್ಲಿ ಪ್ರಿಪೇರ್ ಆಗ್ಬೋದು. ನಾನು ಎಲ್ಬೋಲ್ಡು ಸರ್ ನನಗೇನು ಗೊತ್ತಿಲ್ಲ ಅಂದರೆ ಒಂದು 4-5 days ಬೇಕಾಗತ್ತೆ. ಅವ್ರು ಬಂದು, ಯಾಕಂದ್ರೆ ಈಗ ಕೆಟ್ಲು ಹಿಡಿಯೋದ್ರಿಂದನೂ ಕಲಿಬೇಕಾಗತ್ತೆ. ಸೊ ಹಂಗಾಗಿ ಒಂದು 4-5 days ಟ್ರೈನ್ ಬೇಕಾಗುತ್ತೆ. ಈಗ ಎಷ್ಟು ಜಾಗ ಬೇಕಾಗ್ಬೋದು ಸರ್? ಒಂದು ಟೀ ಅಂಗಡಿ ಮಾಡೋದಕ್ಕೆ ನಿಮಗೆ 8x10 ಇದ್ರೂ ಆಗುತ್ತೆ, 10x8 ಇದ್ರೂ ಆಗುತ್ತೆ.
ಒಟ್ಟೊಂದು 6 ಅಡಿ 8 ಅಡಿ ಮೇಲ್ ಜಾಗ ಇರಬೇಕು. ಓಕೆ, ಈಗ ಫ್ರಾಂಚೈಸಿ ಅಂತ ಹೇಳಿದ್ರೆ ಫ್ರಾಂಚೈಸಿಲಿ ಎಲ್ಲ ರಾ ಮೆಟೀರಿಯಲ್ ನೀವೇ ಕೊಡ್ತೀರಾ ಇಲ್ಲ ಯಾವ ಥರ ಅದು? ಎಲ್ಲ ನಾವೇ ಕೊಡ್ತೀವಿ. ನಾನು ಫ್ರಾಂಚೈಸಿ ಕೊಟ್ಮೇಲೆ ನಾನೇ ಸಪ್ಲೈ ಕೊಡಬೇಕು, ಬೇರೆ ಎಲ್ಲೂ ಇದು ಸಿಗಲ್ಲ. ಎಲ್ಲೂ ಇರಲ್ಲ. ಒಟ್ಟು ನಿಮ್ಮ ಹೆಸರಲ್ಲಿ ನಡೀತಾ ಬೇರೆ ಹೆಸರು ಇಟ್ಕೋಬೋದು ಏನಾದ್ರು? ಬೇರೆ ಹೆಸರು ಇಟ್ಕೊಳಕ್ಕಾಗಲ್ಲ, ನಮ್ಮ ಹೆಸರಲ್ಲೇ ರನ್ ಆಗಬೇಕು. ಓಕೆ ಸರ್, ಹಾಗೆ ಒಂದು ಶಾಪ್ ಅಡ್ರೆಸ್ ಹೇಳ್ಬಿಡಿ. ನಮ್ಮದು ನಾಗರಬಾವಿ BDA ಕಾಂಪ್ಲೆಕ್ಸ್ ಇಳಿದು ಅನ್ನಪೂರ್ಣೇಶ್ವರಿ ನಗರ ಒಳಗಡೆ ಬಂದರೆ ಕೂರ್ಗ್ ಕಾಫಿ ಅಂತ ಯಾರು ಕೇಳಿದ್ರು ಹೇಳ್ತಾರೆ, ಅಲ್ಲೊಂದಿದೆ. ನಾಗರಬಾವಿಯಿಂದ ನೆಕ್ಸ್ಟ್ ಸ್ಟಾಪ್ ಬಂದರೆ ಪಾಪ್ರೆಡ್ಡಿಪಾಳ್ಯದಲ್ಲಿ ಈಗ ಹೊಸದಾಗಿ ಶುರು ಮಾಡಿದ್ದೀವಿ. ಪಾಪ್ರೆಡ್ಡಿಪಾಳ್ಯ BBMP ಆಫೀಸ್ ರೋಡ್, ದೀಪ ಕಾಂಪ್ಲೆಕ್ಸ್ ಬ್ಯಾಕ್ ಸೈಡ್ ರೋಡ್. ಓಕೆ, ಹಾಗೆ ಒಂದು ಫೋನ್ ನಂಬರ್ ಶೇರ್ ಮಾಡಿ ಸರ್, ಕಾಂಟ್ಯಾಕ್ಟ್ ನಂಬರ್. ಫೋನ್ ನಂಬರ್ 8105202721 9964951109. ಓಕೆ, ನಿಮಗೆ ಕಾಂಟ್ಯಾಕ್ಟ್ ಮಾಡೋಕೆ ಯಾವ ಟೈಮಲ್ಲಿ ಮಾಡಬೇಕು ಸರ್? ಎನಿ ಟೈಮ್ ಕಾಲ್ ಮಾಡಿದ್ರೆ ಸಾಕು, ವಾಟ್ಸಪ್ಪಲ್ಲಿ ನಿಮಗೆ ಡೀಟೇಲ್ಸ್ ಕೊಡ್ತೀರಾ? ಓಕೆ ಸರ್, ನಿಮ್ಮ ಹೆಸರು? ಸರ್ ಮಧುಸೂದನ್. ಓಕೆ ಸರ್, ಥ್ಯಾಂಕ್ ಯು ಸರ್, ತುಂಬ ಮಾಹಿತಿ ಕೊಟ್ಟರೆ ಒಳ್ಳೆಯದಾಗಲಿ.